ರಿಷಫಲ್ ನಾಯಕತ್ವ ಬದಲಾವಣೆ ವಿಷಯ ಬಗ್ಗೆ ಚರ್ಚೆ ಆಯ್ತು ಸರ್. ಕ್ಯಾಬಿನೆಟ್ ರಿಷಫಲ್ ನಾಯಕತ್ವ ಬದಲಾವಣೆ ಚರ್ಚೆ ಆಯ್ತು. ಈಗ ಕೇಳಪ್ಪ, ಇಲ್ಲಿ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ದೀವಿ. ರಾಹುಲ್ ಗಾಂಧಿ ಏನು ಡಿಸಿಷನ್ ತಗೋತಾರೆ ಅದರಂತೆ ನಡ್ಕೋಬೇಕು ಅಂತ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಇವತ್ತು ಅದನ್ನೇ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಂಗೆ ಬಾ. ನಿಮ್ಮ ಶಾಸಕರುಗಳಿಗೆ ಮತ್ತೆ ಸಚಿವರಿಗೂ ಇದನ್ನ ಕನ್ವೆ ಮಾಡ್ತೀರಾ ಸರ್? ನಿಮ್ಮ ಬ್ರೇಕ್ಫಾಸ್ಟ್ ಮೀಟಿಂಗ್ ನಿಮ್ಮ ಬ್ರೇಕ್ಫಾಸ್ಟ್ ಮೀಟಿಂಗ್ ನೀವು ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಮಾಧ್ಯಮದ ಮುಂದೆ ಹೇಳಿದ್ರಲ್ಲ, ನಾವು ಯಾವಾಗಲೂ ಒಗ್ಗಟ್ಟಾಗಿದ್ದೀವಿ. ಏನು ಈಗ ಒಗ್ಗಟ್ಟಾಗಿದ್ದೀವಿ? ಶಾಸಕರುಗಳಿಗೆ ಕೇಳ್ರಿ, ಇಲ್ಲಿ ಇವತ್ತು ಒಗ್ಗಟ್ಟಾಗಿರೋದಿಲ್ಲ, ಮೊನ್ನೆ ಒಗ್ಗಟ್ಟಾಗಿರೋದಲ್ಲ, ಯಾವಾಗಲೂ ಒಗ್ಗಟ್ಟಾಗಿದೆ. ಶಾಸಕರು ಸಚಿವರಿಗೆ ಜಂಟಿಯಾಗಿ ಔತಣ ಕೂಟ ಆಯೋಜನೆ ಮಾಡಿ ಒಗ್ಗಟ್ಟಿನ ಸೂತ್ರ ಪಡಿಸ್ತೀರಾ? ಇಲ್ಲ, ಇದ್ರ ಊಟ ಎಂಥದ್ದು CLP ಮೀಟಿಂಗ್ ಕರಿತೀವಲ್ಲ ಅವತ್ತೇ ಊಟ ಮಾಡ್ತಾರೆ. ಕಳೆದ ಮೈತ್ರಿ ಸರ್ಕಾರದಲ್ಲಿ ಜೋಡೆತ್ತುಗಳು ಅನ್ನೋ ವರ್ಡು ತುಂಬಾ ಫೇಮಸ್ ಆಗ್ತಿತ್ತು. ಈಗ ಬ್ರದರ್ಸ್ ಅನ್ನೋ ಪದಗಳು ಕೂಡ ನಿಮ್ಮ ಇಬ್ಬರನ್ನು ಕೇಳ್ಕೊಳ್ತೀವಿ. ನಾವು ಯಾವಾಗಲೂ ಬ್ರದರ್ಸೇ, ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ. ಮುಂದಿನ 2028ಕ್ಕೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ, ಅಧಿಕಾರಕ್ಕೆ ತಗೋಬೇಕು. ಪರಮೇಶ್ವರ್ ಅವರು ಕೂಡ ನಿಮ್ಮಿಬ್ಬರನ್ನ ಬ್ರೇಕ್ಫಾಸ್ಟ್ ಕರೀತಾರೆ ಸರ್. ಪರಮೇಶ್ವರ್ ಅವರು ನಿಮ್ಮಿಬ್ಬರನ್ನ ಬ್ರೇಕ್ಫಾಸ್ಟ್ ಕರೀತಾರೆ ಅಂತ ನೀವು ಅವ್ರನ್ನ ಕರೆದಿಲ್ಲ, ಅದಕ್ಕೆ ನಾನೇ ಅವ್ರನ್ನ ಕರಿತೀನಿ ಅನ್ನೋ ಮಾತನ್ನ ಹೇಳಿದ್ರು. ನೀವು ಪ್ರಶ್ನೆ ಕೇಳಿದ್ದೀರಿ ಅನ್ನಕ್ಕೆ, ನಿಮ್ಮನ್ನು ಕರೆದಿದ್ದಾರ ಅಂತ ಪ್ರಶ್ನೆ ನಿಮ್ಮ ಪ್ರಶ್ನೆಗಳೆಲ್ಲ ನನಗೆ ಗೊತ್ತಾಗಿದೆಯಪ್ಪ. ನಿಮಗೆಲ್ಲ ನೀವು ಏನೇನು ಪ್ರಶ್ನೆ ಕೇಳ್ತೀರಿ, ಈ ಥರ ಲೀಡಿಂಗ್ ಕ್ವಶನ್ಗಳು ಹಾಕೋದು. ಲೀಡಿಂಗ್ ಕ್ವಶನ್ ಅಂತ ಗೊತ್ತಾ ನಿಮಗೆ? ಆ ಲೀಡಿಂಗ್ ಕ್ವಶನ್ಗಳು ನೀವು ಜಾಸ್ತಿ ಕಲ್ತ್ಕೊಬಿಟ್ಟಿದ್ರಿ ಇತ್ತೀಚೆಗೆ. ಲೀಡಿಂಗ್ ಕ್ವಶನ್ today